ನಮಸ್ಕಾರ ಗೆಳೆಯರೆ, ಇಂದು ನಾವು ಇಫ್ಕೋದ ನ್ಯಾನೋ ಡಿಎಪಿ ಅಂದರೇನು ಮತ್ತು ನ್ಯಾನೋ ಡಿಎಪಿ ಬಗ್ಗೆ ಮಾತನಾಡಲಿದ್ದೇವೆ. ಅದನ್ನು ಬಳಸುವುದು ಏಕೆ ಮುಖ್ಯ ಮತ್ತು ಹೇಗೆ ಬಳಸುವುದು ಅಂತ ನೋಡೋಣ. ಈಗ ನ್ಯಾನೋ ಡಿಎಪಿ ನ್ಯಾನೋ ತಂತ್ರಜ್ಞಾನವನ್ನು ಬಳಸಿಕೊಂಡು ತಯಾರಿಸಿದ ದ್ರವ ಗೊಬ್ಬರ. ಇದರಲ್ಲಿ 8% ನೈಟ್ರೋಜನ್ ಮತ್ತು 16% ಫಾಸ್ಫರಸ್ ಅಂದರೆ ರಂಜಕ ಇದೆ. ಈಗ ನ್ಯಾನೋ ತಂತ್ರಜ್ಞಾನ ಅಂದ್ರೇನು? ಇದನ್ನು ನಾವು ನ್ಯಾನೋ ಯೂರಿಯಾ ವಿಡಿಯೋದಲ್ಲಿ ವಿವರವಾಗಿ ಚರ್ಚಿಸಿದ್ದೇವೆ. ಹಾಗಾಗಿ ಈಗ ಮುಂದುವರಿಯೋಣ. ನೋಡಿ, ನಾವು ಅದನ್ನು ಮೊದಲು 3 ರೀತಿಯಲ್ಲಿ ಬಳಸಬಹುದು. ಮೊದಲನೇದು ಬಿತ್ತನೆ ಬೀಜ ಸಂಸ್ಕರಣೆ, ಎರಡನೇದು ಬೇರು ಅಥವಾ ಗಡ್ಡೆ ಸಂಸ್ಕರಣೆ ಮಾಡುವ ಮೂಲಕ ಮತ್ತು ಮೂರನೇದು ಎಲೆಗಳ ಮೇಲೆ ಸಿಂಪಡಿಸುವ ಮೂಲಕ. ಇದನ್ನು ನಾವು ಫ್ಲೈಯರ್ ಸ್ಪ್ರೇ ಎಂದು ಕರೆಯುತ್ತೇವೆ. ಇವುಗಳಲ್ಲಿ ಪ್ರತಿಯೊಂದನ್ನು ನೋಡೋಣ. ಮೊದಲಿಗೆ ನಾವು ಬೀಜೋಪಚಾರದ ಬಗ್ಗೆ ಮಾತಾಡೋಣ. ಈಗ ಬೀಜೋಪಚಾರ ಅಂದ್ರೇನು? ನೋಡಿ, ನಾವು ಬೀಜಗಳನ್ನು ಬಿತ್ತುವಾಗ ಅವುಗಳಿಗೆ ಒಂದು ಔಷಧಿ ಅಥವಾ ಪೋಷಕಾಂಶಗಳನ್ನು ಲೇಪಿಸ್ತೇವೆ. ಅವುಗಳ ಸುತ್ತಲೂ ರಕ್ಷಣಾತ್ಮಕ ಪದರ ರೂಪಿಸಲು ಇದು ಸಹಾಯಕ ಮತ್ತು ಬೀಜಕ್ಕೆ ರಕ್ಷಣೆ ಮತ್ತು ಪೋಷಣೆ ನೀಡುತ್ತೆ. ಮತ್ತೆ ಈ ಪ್ರಕ್ರಿಯೆ ನಾವು ಬೀಜೋಪಚಾರ ಅಂತ ಕರೀತೀವಿ. ಇದು ಏಕೆ ಮುಖ್ಯ ಅಂತ ಈ ರೀತಿಯಾಗಿ ನೀವು ಯೋಚಿಸಬಹುದು. ತಾಯಿಯ ಗರ್ಭದೊಳಗೆ ಮಗುವೊಂದು ಎಲ್ಲ ಪೋಷಕಾಂಶಗಳನ್ನು ಹೊಕ್ಕಳ ಬಳ್ಳಿಯ ಮೂಲಕ ಪಡೆದು ಬೆಳೆಯುತ್ತದೆ, ಏಕೆಂದರೆ ಮಗು ಸ್ವತಃ ಆಹಾರವನ್ನು ನೇರವಾಗಿ ಸೇವಿಸಲು ಸಾಧ್ಯವಿಲ್ಲ. ಈಗ ಬೀಜಗಳಿಗೆ ಅವುಗಳ ಆರಂಭಿಕ ಹಂತದಲ್ಲಿ ಬಾಹ್ಯ ಪೋಷಣೆ ಮತ್ತು ರಕ್ಷಣೆ ಕೂಡ ಬೇಕು. ಈಗ ಗರ್ಭಾವಸ್ಥೆಯಲ್ಲಿ ಮಗು ಪಡೆದ ಪೌಷ್ಟಿಕಾಂಶದ ಆಧಾರದಲ್ಲಿ ಜನನದ ನಂತರ ಮಗು ಎಷ್ಟು ಆರೋಗ್ಯಕರ ಮತ್ತು ಬಲವಾಗಿರುತ್ತದೆ ಎಂಬುದು ನಿರ್ಧಾರವಾಗುತ್ತೆ. ಗರ್ಭಾವಸ್ಥೆಯಲ್ಲಿ ಸಾಕಷ್ಟು ಪೌಷ್ಟಿಕಾಂಶ ಮಗುವಿಗೆ ಸಿಗದಿದ್ರೆ ಮಗು ಅಪೌಷ್ಟಿಕತೆಯಿಂದ ಬಳಲುತ್ತೆ. ಅದೇ ಸಮಯದಲ್ಲಿ ಸರಿಯಾದ ಪೌಷ್ಟಿಕಾಂಶ ಪಡೆದರೆ ಮಗು ಆರೋಗ್ಯಕರವಾಗಿ ಬಲಿಷ್ಠವಾಗಿರುತ್ತೆ. ಅದು 2.5 3 kg ತೂಕ ಹೊಂದಿರುತ್ತೆ. ಈಗ ಇಲ್ಲಿ ಕೂಡ ನೋಡಿದರೆ ಆರಂಭದಲ್ಲಿ ನಾವು ಬೀಜವನ್ನ ಮಣ್ಣಿನಲ್ಲಿ ಬಿತ್ತಿದಾಗ ಅದಕ್ಕೆ ಯಾವುದೇ ಬೇರುಗಳಿಲ್ಲ. ಆದ್ದರಿಂದ ಇದು ಸಹ ಭ್ರೂಣವನ್ನು ಹೊಂದಿದೆ. ಇದು ನೋಡಿ, ಇದೇನು ಭ್ರೂಣ. ಇದನ್ನು ನಾವು ಭ್ರೂಣ ಅಂತ ಕರೆದ ಹಾಗೆ ಬೀಜದೊಳಗಿರುವ ಭ್ರೂಣ ಇದು ಸಸ್ಯವಾಗಿ ಬೆಳೆಯುತ್ತೆ ಮತ್ತು ಇಲ್ಲಿಂದ ಬೇರುಗಳು ಬೆಳೀತವೆ. ಈಗ ಒಳಗೆ ಏನಿದೆ ಅಂತ ನೋಡಿ. ನ್ಯಾನೋ ಡಿಎಪಿ, ಅದರೊಳಗೆ ರಂಜಕ ಮತ್ತು ಸಾರಜನಕ ಇದೆ ಅಂತ ನಮ್ಗೆ ಗೊತ್ತು. ಮತ್ತು ಬೇರುಗಳ ಬೆಳವಣಿಗೆಗೆ ರಂಜಕವು ಅತ್ಯಂತ ನಿರ್ಣಾಯಕವಾಗಿದೆ ಮತ್ತು ಅದರ ನಂತರ ಸಾರಜನಕ ಮತ್ತು ಇನ್ನುಳಿದ ಕೆಲವು ಅಂಶಗಳು ಇವೆ. ಆರಂಭಿಕ ಹಂತದಲ್ಲಿ ಅದಕ್ಕೆ ಸಾಕಷ್ಟು ರಂಜಕ ಸಿಕ್ಕಿದರೆ ಹೆಚ್ಚಿನ ಪ್ರಮಾಣದಲ್ಲಿ ಬೇರುಗಳು ಸರಿಯಾಗಿ ಹರಡುತ್ತವೆ ಮತ್ತು ಹೆಚ್ಚಾಗಿ ಬೆಳೀತವೆ. ಸರಿನಾ? ಈಗ ಬೇರುಗಳು ಬಲವಾಗಿ ಮೂಡಿ ಬಂದರೆ ಆಗ ಬೆಳೆಯುವಂತಹ ಗಿಡ ಏನಿದೆಯಲ್ಲ ಅದು ಬಲಿಷ್ಠವಾಗಿರುತ್ತೆ. ಯಾಕೆ? ಬೇರುಗಳು ತಾನೇ ನಿರ್ಧರಿಸೋದು ಅವುಗಳು ಎಷ್ಟು ಹೆಚ್ಚಾಗಿ ಹರಡ್ತವೋ ಅಷ್ಟೇ ಹೆಚ್ಚು ಪೋಷಕ ತತ್ವಗಳನ್ನು ಹೀರಿಕೊಳ್ತವೆ, ನೀರನ್ನ ಹೀರಿಕೊಳ್ಳುತ್ತೆ. ಹಾಗಾಗಿ ನಾವು ಹೇಳೋದು, ಪ್ರಾರಂಭಿಕ ಹಂತದಲ್ಲಿ ಬೀಜೋಪಚಾರವನ್ನು ಮಾಡಿದ್ದೇ ಆದರೆ ಸಸ್ಯ ಚೆನ್ನಾಗಿ ಬೆಳೆಯುತ್ತೆ ಅಂತ ನಾವು ಹೇಳ್ತೇವೆ. ಮತ್ತೆ ಬೇರುಗಳೇನು, ಅವು ಹೆಚ್ಚಾಗಿ ಹರಡಿಕೊಳ್ತವೆ. ಸರಿನಾ? ಇದಾಯ್ತು ಬೀಜೋಪಚಾರದ ಬಗ್ಗೆ. ಯಾಕೆ ಮಾಡೋದು ನಮ್ಗೀಗ ತಿಳಿಯಿತು. ಸರಿ, ಈಗ ಮುಂದುವರಿದು ಬೇರು, ಹಣ್ಣು ಮತ್ತು ತುಂಡುಗಳ ಉಪಚಾರವು ಮುಂದುವರಿಯುತ್ತೆ. ಅದನ್ನೇ ನಾವು ಹೇಳಿದ್ದು. ಈಗ ನೋಡಿ, ಬೇರುಗಳ ವಿಕಾಸ ಇಲ್ಲಿಯೂ ಆಗಬೇಕು. ನರ್ಸರಿಯಿಂದ ಗಿಡವನ್ನು ನಾವು ತೆಗೆದು ಹೊಲದಲ್ಲಿ ನಾಟಿ ಮಾಡಿದಾಗ ಏನಾಗುತ್ತೆ? ಹೊಲದಲ್ಲಿ ನೆಟ್ಟಾಗ ಅದರ ಬೇರುಗಳು ಬೇಗನೆ ಮಣ್ಣನ್ನ ಹಿಡಿದಿಟ್ಟುಕೊಳ್ತವೆ, ಬೇರುಗಳು ಬೇಗನೆ ಹರಡುತ್ತವೆ. ಹಾಗಾದರೆ ಬೇರುಗಳು ಹರಡೋದಕ್ಕೆ ಏನ್ ಬೇಕು? ಫಾಸ್ಫರಸ್. ಹೀಗೆ ನಾವು ಬಿತ್ತನೆ ಮಾಡುವ ಮೊದಲು ಈ ರೀತಿಯಾಗಿ ನಾವು ಅದನ್ನು ನ್ಯಾನೋ ಡಿಎಪಿಯಿಂದ ಸಂಸ್ಕರಿಸಿದರೆ ಬೇರುಗಳ ಹರಡುವಿಕೆ ಅದು ಬಹಳ ಗರಿಷ್ಠವಾಗಿರುತ್ತೆ. ಹಾಗಾಗಿ ನಾವು ಹೇಳೋದು, ನೀವೇನಾದರೂ ಗಡ್ಡೆಗಳನ್ನು ಬೆಳೆಸೋದಾದ್ರೆ ಅಥವಾ ಯಾವುದೇ ಮೊಳಕೆ ಸಸ್ಯನ ನಾಟಿ ಮಾಡೋದಾದ್ರೆ ಈ ರೀತಿಯಾಗಿ ಸಂಸ್ಕರಿಸಿದರೆ, ಅದರ ಟ್ರೀಟ್ಮೆಂಟ್ ಮಾಡಿದ್ರೆ, ನಂತರ ನಾಟಿ ಮಾಡಿದ್ರೆ ಬಹಳ ಒಳ್ಳೆ ಫಲಿತಾಂಶ ಕೊಡುತ್ತೆ. ಸರಿನಾ? ಮುಂದುವರಿಯೋಣ. ಈಗ ಎಲೆಗಳಿಗೆ ಸಿಂಪಡಿಸೋದು. ಈಗ ನೋಡಿ, ನಮ್ಗೆ ಗೊತ್ತಿದೆ ಗ್ರ್ಯಾನ್ಯುಲರ್ ಡಿಎಪಿಯನ್ನ ಮಣ್ಣಿಗೆ ಹಾಕಿದಾಗ ಅದು ಕರಗತ್ತೆ ಅಂತ ಗೊತ್ತು. ಕರಗತ್ತೆ ನಿಜ, ಆದರೆ ಆದ್ಮೇಲೆ ಹರಿಯತ್ತಾ? ಇಲ್ಲ, ಅಲ್ಲೇ ಇರುತ್ತೆ ಹಾಗೆ. ಈಗ ಅದಕ್ಕೆ ನೋಡಪ್ಪ, ನೀನು ಇಲ್ಲಿದ್ದೀಯಾ, ಇಲ್ಲಿಗೆ ಹೋಗಂದ್ರೆ ಇಲ್ಲ ಅಂತ ಹೇಳುತ್ತೆ. ಯಾಕೆ? ಯಾಕಂದ್ರೆ ಇದರ ಗತಿಶೀಲತೆ ಏನಿದೆ ಮಣ್ಣಿನೊಳಗೆ ಅದು ಶೂನ್ಯ ಅಥವಾ ಬಹಳ ಕಡಿಮೆ ಇರುತ್ತೆ. ಈಗ ನಾವು ಗ್ರ್ಯಾನ್ಯುಲರ್ ಯೂರಿಯಾವನ್ನು ಅಂದ್ರೆ ಗ್ರ್ಯಾನ್ಯುಲರ್ ಡಿಎಪಿಯನ್ನು ಹಾಕಿದ್ರೆ ಅದರಿಂದ ಏನಾಗುತ್ತೆ? ಅದು ಗಿಡಗಳಿಗೆ, ಅದರ ಬೇರುಗಳಿಗೆ ಸಿಗೋದೇ ಇಲ್ಲ. ಸರಿನಾ? ನಾವು ಗ್ರ್ಯಾನ್ಯುಲರ್ ಡಿಎಪಿಯನ್ನು ಹಾಕಿದ್ರೆ ಅದರಿಂದ ಪ್ರಯೋಜನ ಆಗೋದಿಲ್ಲ. ಆದರೆ ನಾವಿದನ್ನು ಎಲೆಗೆ ಹಾಕಿದ್ರೆ ಇದರ ನ್ಯಾನೋ ಕಣಗಳು ತುಂಬಾ ಚಿಕ್ಕದಾಗಿರೋದ್ರಿಂದ ಅವು ಹೆಚ್ಚು ಪರಿಣಾಮಕಾರಿಯಾಗಿ ಹೀರಲ್ಪಡ್ತವೆ. ನೋಡಿ, ಈ ರೀತಿಯಾಗಿ ಇವು ರಂಧ್ರಗಳ ಮೂಲಕ ಚೆನ್ನಾಗಿ ಪ್ರವೇಶಿಸ್ತವೆ. ಹಾಗಾಗಿ ಗಿಡಕ್ಕೇನು ಡಿಎಪಿಯ ಅವಶ್ಯಕತೆ ಇದೆ, ಫಾಸ್ಫರಸ್ನ ಅವಶ್ಯಕತೆ ಏನಿದೆ ಅದು ತಕ್ಷಣವೇ ಪೂರೈಕೆ ಆಗತ್ತೆ. ಸರಿನಾ? ಈಗ ಬೀಜ ಉಪಚಾರಕ್ಕೆ ನಾವು ಎಷ್ಟು ಬಳಸಬೇಕು ಅಂತ ಪ್ರಮಾಣವನ್ನು ಕೂಡ ಕೊಟ್ಟಿದ್ದೇವೆ ಇಲ್ಲಿ. ಹಾಗಾಗಿ ಬೀಜ ಸಂಸ್ಕರಣೆಗಾಗಿ ನೀವು ಪ್ರತಿ ಕಿಲೋಗ್ರಾಂ ಬೀಜಗಳಿಗೆ 3 ರಿಂದ 5 ಲೀಟರ್ ತನಕ ನೀವು ಅದನ್ನು ತಗೋಬಹುದು. ಸರಿ, ಈಗ ನಾವು ಬೇರುಗಳು, ಗಡ್ಡೆಗಳು ಮತ್ತು ಕಟ್ಟಿಂಗ್ಸ್ ಬಗ್ಗೆ ಮಾತನಾಡೋದಾದ್ರೆ ಶಿಫಾರಸು ಮಾಡಿದ ಪ್ರಮಾಣವು ಪ್ರತಿ ಲೀಟರ್ಗೆ 3 ರಿಂದ 5 ಮಿಲಿಲೀಟರ್.
ಅದನ್ನು ಸರಿಯಾಗಿ ಕರಗಿಸಿ ಸಂಸ್ಕರಣೆಗೆ ಬಳಸಿ. ಬೇರೆಲ್ಲ ವಿವರಗಳನ್ನು ಹೇಳಲಾಗಿದೆ. ಮತ್ತೆ ನೀವಿದನ್ನು ಎಲೆಗಳ ಮೇಲೆ ಸಿಂಪಡಿಸ್ತಿದ್ರೆ, ಎಲೆ ಟಿಲ್ಲರಿಂಗ್ ಅಥವಾ ಕೊಂಬೆಯ ಹಂತದಲ್ಲಿ ನೀವು ಪ್ರತಿ ಲೀಟರ್ ನೀರಿಗೆ 3-4 ಮಿಲಿಲೀಟರ್ ನ್ಯಾನೋ ಡಿಎಪಿಯನ್ನು ಬೆರೆಸಿ ಅದನ್ನು ಸರಿಯಾಗಿ ಸಿಂಪಡಿಸಬೇಕು. ಸರಿನಾ? ಇನ್ನೆಲ್ಲ ವಿಷಯಗಳನ್ನ ಬರೆಯಲಾಗಿದೆ. ಈಗ ಸಾಮಾನ್ಯವಾಗಿ 1-2 ಸಿಂಪಡಣೆಗಳು ಸಾಕಾಗತ್ತೆ. ಆದರೆ ಬೆಳೆಯ ಹಂತ ಮತ್ತು ಬೆಳೆಯ ಪ್ರಕಾರದ ಆಧಾರದ ಮೇಲೆ ಸಿಂಪಡಣೆಯನ್ನು ಹೆಚ್ಚಿಸಬಹುದು ಅಥವಾ ಕಡಿಮೆ ಮಾಡಬಹುದು. ಸರಿನಾ? ಸರಿ. ಈಗ ಉಳಿದ ಬೆಳೆಗಳಿಗೆ ಯಾವ ಪ್ರಮಾಣವನ್ನು ಬಳಸಬೇಕು ಮತ್ತು ಸಿಂಪಡಣೆ ಯಾವಾಗ ಮಾಡಬೇಕು ಅದರ ಬಗ್ಗೆ ಸಂಪೂರ್ಣ ಚಾರ್ಟ್ ಇದೆ. ಅದಕ್ಕಾಗಿ ನೀವು ಬೇಕಾದರೆ ಸ್ಕ್ರೀನ್ಶಾಟ್ ತಗೋಬಹುದು. ಈಗ ಇದು ನ್ಯಾನೋ ಡಿಎಪಿ ಬಗ್ಗೆ. ಇದೊಂದು ಅದ್ಭುತವಾದಂಥ ಉತ್ಪನ್ನ. ನೀವಿದನ್ನು ಸರಿಯಾಗಿ ಬಳಸಿದ್ದೇ ಆದರೆ ಉತ್ತಮ ಫಲಿತಾಂಶಗಳನ್ನ ಪಡಿತೀರಿ. ಸರಿನಾ? ಇವತ್ತಿಗಿಷ್ಟೇ ಮಾಹಿತಿ. ನಾನು ಮೋಹಿತ್ ಜೈಸ್ವಾಲ್. ತಮಗೆಲ್ಲರಿಗೂ ಬಹಳ ಧನ್ಯವಾದಗಳು.